ತೀರೋಗಿರೋದು ಸಿಕಂದರ್ ಖಾನ್ ಆಸ್ ಅ ಬ್ರದರ್, ನಮ್ಮ ಬ್ರದರ್, ಕಸಿನ್ ಬ್ರದರು. ಇವತ್ತು ಲೈಟ್ ಪೋಲ್ ಬಿದ್ದು ಅವನು ಎಕ್ಸ್ಪೈರ್ಡ್ ಆದ. ಇದು ಬಿದ್ದಾಗಿಂದ ಸುಮಾರು ಒಂದು ತಿಂಗಳಿಂದ ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಒಂದು ಶಾಸಕರಾಗಲಿ ಬೇರೆ ಯಾವುದೋ ಸದಸ್ಯರಾಗಲಿ ಯಾರು ಬಂದು ಇದ್ರ ಬಗ್ಗೆ ಏನೂ ಕ್ರಮ ನಮಗೆ ತಗೊಂಡಿಲ್ಲ. ಯಾರು ಬಂದು ಏನಾಗಿದೆ ಅಂತ ನಮಗೆ ಹೇಳಿಲ್ಲ. ಸೆಕೆಂಡ್ ಥಿಂಗ್, ಇವತ್ತು ನಾವೊಂದು ಎಲೆಕ್ಷನ್ ಮಾಡಿ ಒಂದು ಶಾಸಕರಿಗೆ ಆಯ್ಕೆ ಮಾಡ್ತೀವಿ. ಏನಕ್ಕೆ? ಆಸ್ ಎ ಕಾಮನ್ ಪೀಪಲ್ ಆಗಿ ನಾವು ಒಂದು ಶಾಸಕರನ್ನ ಆಯ್ಕೆ ಮಾಡಿದಾಗ ನಿಮ್ಗೆ 76 ಮೀಟಿಂಗ್ ಇರ್ಬೋದು ಸಾಹೇಬ್ರೆ. ಈ ಒಂದು ಒಟ್ಟಿಂದ ನೀವು ಗೆಲುವು ಇದೆ, ನಿಮ್ಗೆ ಸೋಲು ಇದೆ. ಒಂದು ಒಟ್ಟಿಂದ ಕರೆಕ್ಟಾ? ಓಟ್ ಬೇಕಾದ್ರೆ ನೀವು ಬೆಳಗ್ಗೆ ರಾತ್ರಿಗೆ ಬರ್ತೀರಾ. ಇವತ್ತು ಒಂದು ತಿಂಗಳಾಯ್ತಲ್ಲ, ನೀವು ಯಾವತ್ತನ ಒಂದು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಫೋನ್ ಮಾಡಿ ನೀವು ಇದನ್ನ ಮಾಡಿ ಇದನ್ನ ಮುಂದೆ ಕಾರ್ಯಾಚರಣೆ ತಗೊಳ್ಳಿ ಅನ್ನೋದು ಯಾವ್ದನ್ನ ಒಂದು ಮಾತು ಬಂದಿದೆ ಶಾಸಕರಿಂದ. ಮತ್ತೆ ಫಾರ್ ಬೆಟರ್ ನಮ್ಮ XMLA ಶಿವಶಂಕರ್ ರೆಡ್ಡಿ ಸಾಹೇಬ್ರು. ನಾನು ಯಾವ ಪಾರ್ಟಿಯಿಂದನೂ ಮಾತಾಡ್ತಾ ಇಲ್ಲ. ಆಸ್ ಎ ಕಾಮನ್ ಪರ್ಸನ್ ಆಗಿ ನನ್ನ ಬ್ರದರ್ ಮೇಲೆ ಆಗಿರೋದನ್ನ ನಾನು ಮಾತಾಡ್ತಾ ಇದ್ದೀನಿ. ಒಂದು ಶಾಸಕರು XMLA ಆದವ್ರು ಫೋನ್ ಮಾಡಿ ಅವ್ರು ಇಷ್ಟೆಲ್ಲ ಮಾತಾಡಿದ್ಮೇಲೆ ಇದನ್ನ ಫರ್ದರ್ ಫಾರ್ವರ್ಡ್ ತಗೊಂಡ್ರಲ್ಲ, ನಮ್ಮ ಶಾಸಕರು ಎಲ್ಲಿದ್ದಾರೆ? ಪುಟ್ಟಸ್ವಾಮಿಗೌಡರು ಸಾಹೇಬ್ರು ಎಲ್ಲಿದ್ದಾರೆ? ಇಷ್ಟ ಆಯ್ತಲ್ಲ, ಒಂದು ಮನೆ ವಿಸಿಟ್ ಕೊಟ್ಟು ಆಯ್ತಮ್ಮ ನಿಮಗೆ ಸಂತಾನ ನಾನು ಕೊಡ್ತಿದ್ದೀನಿ, ಹಿಂಗಾಗಿದೆ ನಾವು ನೋಡೋಣ ಮಾಡೋಣ ಅನ್ನೋದು ಒಂದು ಆಗಿಲ್ಲ ಅಂದ್ರೆ ಅವ್ರು ಶಾಸಕರಾಗಿ ಇದ್ದು ಅಂತ ಪ್ರಯತ್ನ. ಅವ್ರು ಶಾಸಕರಾಗಿ ಜನಪರವಾಗಿ ಕೆಲಸ ಕೆಲಸ ಮಾಡೋಕ್ಕಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಹೋಗಿ ಅವರು ಆಯ್ಕೆ ಮಾಡಿರೋದು ಜನಪ್ರತಿನಿಧಿ ಹಾಕಿ ಜನರ ಪರವಾಗಿ ಕೆಲಸ ಮಾಡಕ್ಕೆ. ಅವ್ರು ಮೀಟಿಂಗ್ಗಳು ಮಾಡ್ಕೊಳಕ್ಕಲ್ಲ, ಜನಪ್ರತಿನಿಧಿ ಪರ್ಸನಲಿ ದ್ವೇಷ ಸಾಹೇಬ್ರ ಮೇಲೆ ಇಲ್ಲ. ಅವ್ರು ನಮ್ದು ಒಂದೇ ಕೆಲಸ ಅಂತ ನಾನು ಹೇಳ. ಅವ್ರಿಗೆ ಇಡೀ ಗೌರಿಬಿದೂರು ತಾಲೂಕು ಅವ್ರ MLA. ನಾನು ಇಲ್ಲ ಇದೊಂದೇ ಅಂತ ಹೇಳ್ತಿಲ್ಲ ನಾನು. ಆದ್ರೆ ಒಂದು ತಿಂಗಳಲ್ಲಿ 30 ದಿನದಲ್ಲಿ ನಾಟ್ ಇವನ್ 30 ಮಿನಿಟ್ಸ್ ಅವ್ರ ಹತ್ರ ಟೈಮ್ ಇರೋದು. ಡೋಂಟ್ ಹ್ಯಾವ್ ಎ ಟೈಮ್ ಫಾರ್ 30 ಮಿನಿಟ್ಸ್. ಒಂದು ಪರ್ಸನ್ಗೆ ಏನಾಗಿದೆ, ಅವ್ನ ಮನೆ ಮೇಲೆ ಏನು ನಡೀತಾ ಇದೆ, ನಿಮ್ಗೆ ಏನು ಬೇಕಮ್ಮ ಗೌರ್ಮೆಂಟಿಂದ ನಾನು ಮಾಡಿಸ್ಕೊಡ್ತೀನಿ ಅನ್ನೋ ಒಂದು 30 ಮಿನಿಟ್ಸ್ ನಿಮ್ಮ ಹತ್ರ ಇಲ್ವಾ? ದೆನ್ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದ ಹ್ಯೂಮನ್ ಬೀಯಿಂಗ್? ಏನು ವ್ಯಾಲ್ಯೂ ಇದೆ ನಿಮ್ಗೆ ವೋಟರ್ದು? ಅವ್ರ ಮನೆಗೆ ಬರೋದು ಕೂಡ ಇವ್ರು ಆಫೀಸ್ಗೆ ಹೋಗಿದ್ರೆ 2 ಗಂಟೆ ಕಾಯಿಸಿ ಅವ್ರಿಗೆ ರಿಟರ್ನ್ ಕಳಿಸಿದ್ರೆ ಅವರು ನಾವೇ ಹೋಗಿದ್ವಿ. ನಮ್ಮ ಬ್ರದರ್ ಕಲಂದರ್ ಖಾನ್ ಈಗ ಸತ್ನಲ್ಲ, ಅವ್ರ ಅಣ್ಣ ಅವ್ರ ಚಿಕ್ಕಪ್ಪ ಹೋಗಿದ್ರೆ 2 hours ದೇ ವೇಟೆಡ್ ಇನ್ ದ ಆಫೀಸ್. ಲಾಸ್ಟಿಗೆ ಏನು ಬರುತ್ತೆ, ಮೀಟಿಂಗ್ ಹೋಗ್ತಾರೆ, ನಾನು ಬಂದು ಮಾತಾಡ್ತೀನಿ. ಅದು ರೆಸ್ಪಾನ್ಸ್ ಏನಿದೆ ಇದೆಯಾ ನಮಗೆ? ಇವತ್ತು ಇವ್ರದ್ದಾಗಿದೆ, ನಾಳೆ ಅವ್ರದ್ದಾಗಿದೆ, ಇನ್ನೊಬ್ರದ್ದಾಗಿದೆ. ಸರ್ ಮತ್ತೆ ನೀವು ಏನಕ್ಕಿದ್ದೀರಿ ಜನಪ್ರತಿನಿಧಿ ಅಂದಮೇಲೆ? ಏನಕ್ಕೆ ಯು ಹ್ಯಾವ್ ಟು ಟೇಕ್ ಎ ಸ್ಟ್ಯಾಂಡ್. ನೀವು ನಿಂತ್ಕೋಬೇಕು. ಯಾಕಂದ್ರೆ ನಿಮ್ಮ ಪೀರಿಯಡಲ್ಲಿ ಇದೆಲ್ಲ ಸ್ಯಾಂಕ್ಷನ್ಸ್ ಆಗಿದೆ. ನೀವು ಕೊಟ್ಟಿರೋ ಕಾಂಟ್ರಾಕ್ಟರ್ಸು, ನೀವು ಕೊಟ್ಟಿರೋ ಟೆಂಡರ್ಸ್ ಇದು ನೀವು ಯಾವತ್ತನ ಕರೆದು ಮಾತಾಡ್ಸಿದ್ದೀರಾ? ಏನೇ ನೀನು ಹಿಂಗೆ ಮಾಡಿದ್ಯಾ? ಹೋಗ್ಲಿ ಒಂದು ಸರ್ವೆ ಆ ಲೈಟ್ಸ್ಗೆ ನೀವು ಮಾಡಿದ್ದೀರಲ್ಲ, ಎಷ್ಟು ಟೆಂಡರ್ಗಾಯ್ತು, ಏನು ಖರ್ಚಾಗಿದೆ, ಏನು ವೆಚ್ಚ ಆಗಿದೆ, ಎಷ್ಟು ಮಿಕ್ಕಿದೆ ಅನ್ನೋದು ಏನಾದರೂ ಒಂದು ಮಾತುಕತೆ ಜನಗಳಲ್ಲಿ ಯಾವತ್ತನ ಬಂದಿದೆಯಾ ಸರ್? ಇವತ್ತು ರೋಡ್ಸ್ ನೋಡಿ, ಚರಂಡಿ ನೋಡಿ, ಇವತ್ತು ಲೈಟ್ ಕಂಬ ಬಿತ್ತು, ನಾಳೆ ಇನ್ನೊಬ್ಬ ಎಲ್ಲ ಹಳ್ಳದಲ್ಲಿ ಬೀಳ್ತಾನೆ. ಅದಕ್ಕೆ ಯಾರು ಜವಾಬ್ದಾರಿ? ಯಾರು ಜವಾಬ್ದಾರಿ ಅದಕ್ಕೆ? ನೀವು ಶಾಸಕರು ನಮ್ಗೆ ಕ್ವಶನ್ ಮಾಡೋ ನನಗೆ ಹಕ್ಕಿದೆ, ನಾನು ಮಾಡ್ತಾ ಇದ್ದೀನಿ. ಆಸ್ ಎ ವೋಟರ್ ಆಫ್ ದ ಗೌರಿಬಿದೂರು ತಾಲೂಕು, ಆಸ್ ಎ ವೋಟರ್ ಆಫ್ ದ ಗೌರಿಬಿದೂರು ಟೌನ್, ನಾನು ಕ್ವಶನ್ ಮಾಡೋ ನನ್ನ ತಾಗಿದ್ದೀನಿ, ನಾನು ಕ್ವಶನ್ ಮಾಡ್ತಿದ್ದೀನಿ. ನಿಮ್ಗೆ ನೀವು ಕೊಡ್ಬೇಕಿದ್ದನ್ನ ಪಬ್ಲಿಕ್ ಅಂದ್ಮೇಲೆ ನೀವು ಏನ್ ಮಾಡ್ತಿದ್ದೀರಾ? ಶಾಸಕರ ಆಫೀಸ್ಗೆ ಹೋದ್ರೆ ಶಾಸಕರು ಮೀಟ್ ಆಗಕ್ಕಾಗಿಲ್ಲ ಅಂದ್ರೆ ಅವ್ರ ಶಾಸಕರಾಗಿ ಏನ್ ಪ್ರಯತ್ನ ಅಂತ ನಾವು ಕೇಳೋದು. ನಮ್ಗೆ ಆ ಪಾರ್ಟಿ ಮೇಲೆ ಈ ಪಾರ್ಟಿ ಮೇಲೆ ನಮ್ಗೆ ಇವತ್ತು ಕುಟುಂಬಕ್ಕೆ ನಮ್ಗೆ ನಷ್ಟ ಆಗಿದೆ. ಆ ನಷ್ಟದ ನೋವಲ್ಲಿ ನಾನು ಕೇಳ್ತಾ ಇದ್ದೀನಿ. ಅದನ್ನ ನೀವು ಹೇಳಿದ್ದೀವಿ, ಇಂಟಿಮೇಷನ್ ಕೊಟ್ಟಾಯ್ತು, ಕೌನ್ಸಿಲರ್ ಥ್ರೂ ಸಮೇತ ಇಂಟಿಮೇಷನ್ ಕೊಟ್ಟಾಯ್ತು. ನಮ್ಮ ಗೌರಿಬಿದೂರು ನಮ್ಮ ವಾರ್ಡಿನ ಕೌನ್ಸಿಲರ್ ಸಾಹೇಬ್ರ ಮುಖಾಂತರ ಕೊಟ್ಟಿದ್ದಾಯ್ತು. ಅವ್ರ ಆಂಬ್ಯುಲೆನ್ಸ್ ಅಲ್ಲೇ ಬೆಂಗಳೂರಿಗೆ ಕರ್ಕೊಂಡು ಹೋದ್ವಿ ನಾವು. ಅವ್ರ ಆಂಬ್ಯುಲೆನ್ಸ್ ಅಲ್ಲೇ ತುಮಕೂರಿಗೆ ಹಾಕೊಂಡು ವಿನಾಯಕ ಹಾಸ್ಪಿಟಲ್. ಅವ್ರ ಎಲ್ಲಿತ್ತು? ನೀವು ಬರ್ಬೋದಾಗಿತ್ತು ತಾನೆ. ಮನುಷ್ಯತ್ವ ಸರ್, ಪೊಲಿಟಿಕಲಿ ಬೇಡ ನಮ್ಗೆ, ಮನುಷ್ಯತ್ವ ಇರ್ಬೇಕು ತಾನೆ. ಇವತ್ತು ನಾನು ಅನ್ನ ತಿಂತಾರೆ, ಯಾರೋ ಬಂದ್ಬಿಟ್ಟು ಹಣ ಅಂದ್ರೆ ಮನುಷ್ಯತ್ವದಿಂದ ಎತ್ಕೊಡ್ತೀವಿ ನಾವು. ಆ ಮನುಷ್ಯತ್ವನ ಬೇಡವಾ ನಿಮ್ಗೆ? ನಗರಸಭೆ ಅಧಿಕಾರಿಗಳು ಬಂದಿಲ್ಲ. ಯಾರು ಬಂದಿದ್ರು? ಎಕ್ಸೆಪ್ಟ್ ಒಂದು ಅಬೂಬಕರ್ ಸಾಹೇಬರು ಬಂದಿದ್ರು, ಉಸ್ಮಾನ್ ಸಾಹೇಬರು ಬಂದಿದ್ರು, ಗೋಪಿ ಅವ್ರು ಬಂದಿದ್ರು, ಕನ್ನಾ ಅವ್ರು ಬಂದಿದ್ರು. ಏನು ಯಾವ್ದೋ ಸೆಟಲ್ಮೆಂಟ್ಗೋಸ್ಕರ ಬಂದಿರೋದು. ಬಟ್ ಅದಾಗ್ಲಿಲ್ಲ, ನಾವು ಒಪ್ಪಲಿಲ್ಲ, ಹೋದ್ರು. ಅದಾದ್ಮೇಲೆ ಮುಂದೆ ಫರ್ದರ್ ಏನಾಯ್ತು? ನಗರಸಭೆ ಪ್ರೆಸಿಡೆನ್ಸ್ ಅಲ್ಲಿ ನೀವು ಟೆಂಡರ್ ಕೊಟ್ಟಿರೋ ಇವರಲ್ಲಿ ಸ್ವಲ್ಪ ಪರಿಹಾರ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಸರ್, ಅದು ಏನಾಯ್ತು? ಮಾಜಿ MLA ಸಾಹೇಬ್ರ ಹತ್ರ ಹೋದಾಗ ಅವರು ಸ್ಟೇಷನ್ಗೆ ಫೋನ್ ಮಾಡಿದ್ಮೇಲೆ ಆ ಪರ್ಸನ್ ಯಾರು ಸಬ್ ಕಾಂಟ್ರಾಕ್ಟರ್ ಬಾಗೇಪಲ್ಲಿ ಅವನು ಎಲ್ಲೋ ಬೆಳಗಾಮಲ್ಲಿದ್ದ, ಅಲ್ಲಿಂದ ರಾತ್ರೋರಾತ್ರಿ ಬೆಳಗ್ಗೆ ಸ್ಟೇಷನ್ಗೆ ಬಂದ ಮೇಲೆ ಅದು ಸಮ್ ಅಮೌಂಟಿಗೆ ವ್ಯಾಲ್ಯೂ ಫಿಕ್ಸ್ ಮಾಡಿದ್ರು. ಅದನ್ನ 1.5 ಲಕ್ಷ ಕೊಟ್ಟ ಅವನು. ಇಲ್ಲ ಅಂತ 1.5 ಲಕ್ಷ ಕೊಟ್ಟ ಮೇಲೆ ಮಿಕ್ಕಿದ್ದಿಷ್ಟು ದಿನದಲ್ಲಿ ಕೊಟ್ಟಿತ್ತು. ಇನ್ನು ಮಿಕ್ಕಿದ್ದು ಕೊಡ್ತೀನಿ ಅಂದವನು, ಅವನು ಅರ್ಥ ಇಲ್ಲ. ಸಾಹೇಬರಿಂದ ನಮ್ಗೆ ಅಷ್ಟು ಸಹಕಾರಿ ಆಗಿದೆ ಅದು. ನಾವು ಯಾಕಂದ್ರೆ ಅವ್ರಿಗೆ ಫೇವರ್ ಆಗಿ ಮಾತಾಡ್ತಲ್ಲ ನಾನು. ಇದು ನೀವು ಮಾಡಿದ್ದೀರಿ, ಇವತ್ತು ನಾನು ನಿಮಗೆ ಮಾತಾಡ್ತಿದ್ದೆ. ನಿಮ್ಮ ಕಡೆಯಿಂದ ತಗೋಪ್ಪ
ನಾವ್ದೇನೋ ಆಯ್ತು ತಗೊಂಡು ನೀನ್ ನನ್ನ ಕಡೆಯಿಂದ ನಾನು ನಿಮ್ ಶಾಸಕ ಗೌರಿಬಿದೂರು ತಾಲೂಕು ಅವ್ರ ಕಡೆಯಿಂದ ಬಂದಿದ್ದು 50,000 ಡೀಲ್ ಮಾಡಿದ್ರು ಅದು 50,000 ರೂಪಾಯಿ ತಂದ್ರು ಸರ್, ಮನೆಗೆ ತಗೊಂಡು 50,000 ರೂಪಾಯಿ ನಮ್ದೇನಿಲ್ಲ ಏನು ಅಂತ ಹೇಳ್ಬಿಟ್ಟು ಬಂದ್ರು ಅವರು. ನನಗೆ ಬೇಡ ಅದು, ನಾವು ತಗೊಳ್ಳಿಲ್ಲ, ಅದನ್ನ ಮುಟ್ಲಿಲ್ಲ ನಾವು. ಶಿವಶಂಕರ್ ರೆಡ್ಡಿ ಅಮೌಂಟ್ ವಿಚಾರ ಇಲ್ಲಿಲ್ಲ. ಒಂದ್ ವ್ಯಕ್ತಿಗೆ ತೊಂದರೆ ಆಗಿದೆ, ಒಂದ್ ಶಾಸಕರಾಗಿ ಏನಾಗಿದೆ, ಟ್ರೀಟ್ಮೆಂಟ್ ಯಾವ ತರ ನಡೀತಾ ಇದೆ, ಆರೋಗ್ಯ ಯಾವ ತರ ಇದೆ ಅಂತ ಕೇಳೋ ಅಷ್ಟು ಇದನ್ನ ತಾಳ್ಮೆನೂ ಅವ್ರಿಗಿಲ್ಲ ಅಂದ್ರೆ ಶಾಸಕರಾಗಿ ಏನ್ ಹೇಳ್ಬೇಕು ಅವ್ರಿಗೆ? 50,000 ತಗೊಬಂದಿದ್ಯಾರು ಇವತ್ತು ನಮ್ಮ ಪ್ರೆಸೆಂಟ್ ಕೌನ್ಸಿಲರ್ ಯಾರಿದ್ದಾರೆ ಅವ್ರು ಬಂದಿದ್ರು, ಮಾತಾಡಿದ್ರು. ಅದನ್ನ ನಾವು ಅವ್ರು ಏನಂದ್ರೆ ಒಂದು ರಿಲೇಟಿವ್ ಆಗಿ ನಾನು ಕೊಡ್ತಾ ಇದ್ದೀನಿ ಅನ್ನೋ ಮಾತಕ್ಕೆ ಬಂದ್ರು ಅವರು. ನಮಗೆ ಬೇಡ, ನಾವು ಇದು 50,000 ನಾವು ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಕಳಿಸ್ಬಿಟ್ವಿ ನಾವು. ಅದಾದ್ಮೇಲೆ ಶಿವಶಂಕರ್ ಫಸ್ಟ್ ಹೋದ್ವಿ ಎಲ್ಲಿ ಸಾಹೇಬ್ರ ಹತ್ರ 2 ಅವರ್ ವೇಟ್ ಮಾಡಿಸೋದು ಏನು ಬರಲಿಲ್ಲ. ಶಿವಶಂಕರ್ ರೆಡ್ಡಿ ಸಾಹೇಬ್ರವ್ರಿಗೆ ತಲುಪಿತು ಮೆಸೇಜು. ಅವ್ರು ಫೋನ್ ಮಾಡಿದ್ಮೇಲೆ ಫಾಲೋ ಅಪ್ ಮಾಡಿ ಮಾಡಿದ್ರೆ ಆ ಮನುಷ್ಯ ಇವತ್ತು ಉಳಿತಾ ಇದ್ದ. ಆವಾಗ ಆಕ್ಷನ್ ಬಂದಿದ್ದ ಶಾಸಕರಾಗಿ ಅವ್ರಿಗೆ ಮಾತಾಡಿ ಹೇಳಿ ಪ್ರಾಣ ಉಳಿತಾ ಇತ್ತು. ಆಸ್ ಎ ಹ್ಯೂಮನ್ ಬೀಯಿಂಗ್ಸ್ ನಾವು ಪಬ್ಲಿಕ್, ಗೌರಿಬಿದೂರು ತಾಲೂಕು ಪಬ್ಲಿಕ್, ಇವತ್ತವರೆಗೂ ಮುಸ್ಲಿಂ ಕಮ್ಯುನಿಟಿ ಯಾರು ಇಷ್ಟು ಮಾತಾಡಿಲ್ಲ ಅನ್ಕೊಂತೀನಿ. ಮೇ ಬಿ ಐ ಆಮ್ ದ ಫಸ್ಟ್ ಪರ್ಸನ್ ಐ ಆಮ್ ಟಾಕಿಂಗ್ ಅಬೌಟ್ ದಿಸ್ ಮ್ಯಾಟರ್. ಇವತ್ತು ನಾನಾಗಿರ್ಬೋದು, ನಾಳೆ ಅವನಾಗಿರ್ಬೋದು, ಇನ್ನೊಬ್ಬನಾಗಿರ್ಬೋದು. ನೀವು ಕಮ್ಯುನಿಟಿನ ತಗೊಳ್ಳಿ. ಈ ಕಮಿಟಿನ ತಗೊಂಡ್ರೆ ತಾನೇ ಸರ್ ನಿಮ್ಗೂ ಯೂಸ್ ಆಗಿದೆ. ಇವತ್ತು ನೀವು ಕೈ ಬಿಟ್ಬಿಟ್ರೆ ನಾವ್ ಯಾರ ಹತ್ರ ಹೋಗಿ ಕೇಳೋಣ? ನಾವು ಯಾರಿಗೆ ಕೇಳ್ಬೇಕು? ನಾವು ಕಮಿಷನರ್ ಹತ್ರ ಹೋಗ್ಬೇಕಾ? ಇವತ್ತು ಹೋದಲ್ಲ ಕಮಿಷನರ್ ನೋಡಿದ್ರಲ್ಲ ಎಷ್ಟು ಆಶ್ವಾಸನೆ ಮಾತು ಆ ಬಿಟ್ಟು ಕಳ್ಸೋದು. ಈಗ ಪೋಸ್ಟ್ ಮಾರ್ಟಮ್ ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ, FIR ಆಗುತ್ತೆ, ಕೇಸ್ ನಡೆಯುತ್ತೆ. ಅಲ್ಲಿವರೆಗೂ ಆ ಮನೆ ಬದುಕು ಏನು ಸರ್? ಏನೋ ಒಂದು ಆಕ್ಸಿಡೆಂಟ್ ಆಗಿ ಸತ್ತಿದ್ರೆ ನಾವು ಕೇಳ್ತಾ ಇದ್ದೀವಿ, ಬಿಡಲ್ಲ. ನಾಳೆ ದಿನ ಕುಟುಂಬಕ್ಕೆ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ಏನೋ ನ್ಯಾಯ ಒದಗಿಸ್ಕೊಟ್ಟಿರ್ತಾ ಅಂದ್ರೆ ಹುಚ್ಚು ಹೋರಾಟ ಮಾಡ್ಬೇಕಾಗುತ್ತೆ. ಗೌರಿಬಿದೂರು ತಾಲೂಕಲ್ಲಿ ಇವತ್ತವರೆಗೂ ಆ ತರ ಹೋರಾಟ